ಶಕ್ನೋತಿ ಹೈವ ಯಃ ಕ್ರೋಧಂ ಪ್ರಾಖ್ಯರೀರ ವಿಮೋಕ್ಷಣಾತ್ ಕಾಮ ಕ್ರೋಧೋದ್ಭವಂ ವೇಗಂ ಸಂಯುಕ್ತ ಸ ಸುಖಿ ನರಃ. ಅಂದ್ರೆ ಬದುಕಿರುವಾಗಲೇ ನಾವು ಎಚ್ಚೆತ್ತುಕೊಳ್ಬೇಕು. ಅರಿಷಡ್ ವರ್ಗಗಳಾಗಿರ್ತಂತ ಕಾಮ ಕ್ರೋಧಗಳು ನಮ್ಮನ್ನ ಆಟ ಆಡಿಸಲ್ತದೆ. ಕಾಮ ಕ್ರೋಧ ಲೋಭ ಮೋಹ ಮದ ಆಶ್ಚರ್ಯ ಈ 6 ಸಹ ನಮ್ಮೊಳಗೆ ಪ್ರತಿನಿತ್ಯ ಯುದ್ಧವನ್ನ ಮಾಡ್ತಾನೇ ಇರ್ತದೆ. ಒಂದಕ್ಕೆ ಸಮಾಧಾನ ಮಾಡಿದ್ರೆ ಒಂದ್ ಎದ್ಕೊಳ್ಳುತ್ತೆ, ಒಂದ್ ಮಲಗುತ್ತೆ, ಒಂದ್ ಎದ್ದೊಳ್ತಾ ಇರ್ತವೆ. ಹಾಗಾದ್ರೆ ಇವೆಲ್ಲವನ್ನ ಜಯಿಸಬೇಕು ಅಂತಂದ್ರೆ ಅವನು ಯಾರು ಕಾಮ ಕ್ರೋಧಾದಿಗಳನ್ನ ಜಯಿಸ್ತಾನೋ ಅವನೇ ನಿಜವಾದ ಯೋಗಿ. ಆ ಕಾಮ ಕ್ರೋಧಾದಿಗಳನ್ನ ಜಯಿಸ್ಬೇಕು ಅಂದ್ರೆ ಈಗ ತಾನೇ ಅವ್ರು ಹೇಳಿದ್ರು, ಚಿತ್ತ ಶುದ್ಧಿಗಾಗಿ ಎಲ್ಲವನ್ನ ಮಾಡ್ತಾ ಹೋಗು, ಕರ್ಮವು ಯೋಗವಾಗುತ್ತದೆ. ಫಲದ ಅಪೇಕ್ಷೆ ಇಲ್ಲದೆ ನಿಷ್ಠೆಯಿಂದ ಪ್ರೀತಿಯಿಂದ ಮಾಡ್ತಾ ಹೋಗು, ಅದೇ ಸನ್ಯಾಸವಾಗುತ್ತದೆ, ತ್ಯಾಗವಾಗುತ್ತದೆ. ಹೀಗೆ ನಾವು ಮಾಡುವ ಒಂದೊಂದು ಕೆಲಸಗಳನ್ನ, ಒಂದೊಂದು ಭಾವಗಳನ್ನ, ಒಂದೊಂದನ್ನು ಸಹ ಈ ಒಂದು ಕಾಮ ಕ್ರೋಧಗಳಿಗೆ ಒಳಗಾಗದೆ ಮಾಡುವ ಎಚ್ಚರಿಕೆಯನ್ನ ಪಡ್ಕೋಬೇಕು. ನಮಗ್ ಗೊತ್ತೇ ಇದೆ ಕ್ರೋಧ ಯಾವಾಗ ಬರುತ್ತದೆ. ನಾನು ನಿಮ್ಮ ಅಹಂಕಾರ ಇದ್ದಾಗ ಕ್ರೋಧ ಬರ್ತದೆ. ನನ್ನ ಮಾತೆ ನಡಿಬೇಕು, ನನ್ ಮಾತು ಕೇಳಿಲ್ಲ ಅಂದಾಗ ನನಗ್ ತುಂಬಾ ಸಿಟ್ಟು ಬರ್ತದೆ. ನನ್ ಮಾತು ಕೇಳ್ಬಿಟ್ರೆ ಅವ್ರು ಒಳ್ಳೆಯವರು, ಇಲ್ಲ ಅಂದ್ರೆ ಕೆಟ್ಟವರು. ಇದು ನಮ್ಮಲ್ಲಿ ಬರ್ತಕ್ಕಂಥ ಉತ್ತರಗಳು. ಇದಲ್ಲ, ಅವ್ರು ಹೇಗಿರ್ಬೇಕು, ಕಾಮ ಕ್ರೋಧಾದಿಗಳನ್ನ ದಾಟ್ಬೇಕು, ಆಸೆಗಳು ಮಿತವಾಗಿರಬೇಕು, ಕ್ರೋಧಕ್ಕೆ ಒಳಗಾಗದಂತೆ ಶಾಂತನಾಗಿ ಮನಸ್ಸನ್ನ ಏಕ ಚಿತ್ತದಲ್ಲಿ ಇಟ್ಕೊಂಡು ಇರತಕ್ಕಂಥವನೇ ಯೋಗಿ. ಅವನೇ ನಿಜವಾದ ಯೋಗಿ ಆಗ್ತಾನೆ. ಇದೇ ಜ್ಞಾನದ ಲಕ್ಷಣ ನೀನ್ ತಿಳ್ಕೊ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಕಾಮ ಕ್ರೋಧಾದಿಗಳಿಂದ ಬಿಡುಗಡೆ ಹೊಂದಿದ್ರೆ ಮನಸ್ಸನ್ನ ವಶದಲ್ಲಿಟ್ಟುಕೊಳ್ಬೇಕು. ಮನಸ್ಸಿದಿಲ್ಲ ಲಗಾಮು. ಅದಕ್ಕೆ ಭಗವಂತ ಏನ್ ಮಾಡದ, ಬುದ್ಧಿ ಅವನಾದ ಲಗಾಮು. ಮನಸ್ಸು ಯಾರು? ಅರ್ಜುನ. ಅರ್ಜುನನಂತೆ ನಮಗೂ ಸಹ ಅರ್ಜುನನ ಸ್ಥಿತಿನೇ ನಮ್ಗೆಲ್ರಿಗೂನು ಚಂಚಲವಾಗಿರತಕ್ಕಂತ ಮನಸ್ಸು ಸಮಸ್ಥಿತಿಯಲ್ಲಿರೋದಿಲ್ಲ. ಪ್ರಶ್ನೆಗಳು ಮೂಡ್ತಾನೆ ಇರ್ತವೆ. ಎಷ್ಟು ಉತ್ತರ ದೊರಕಿದ್ರು ಸಮಾಧಾನ ಆಗಿರೋದಿಲ್ಲ. ಮತ್ತೆ ಮತ್ತೆ ಪ್ರಶ್ನೆ ಉದ್ಭವಿಸ್ತಾ ಇರ್ತದೆ. ಇದನ್ನೇ 18 ಅಧ್ಯಾಯದವರೆಗೂ ಸಹ ಹೇಳ್ತಾನೇ ಹೋಗ್ತಾನೆ ಅರ್ಜುನ. ಕೃಷ್ಣ ಪರಮಾತ್ಮ ನಮ್ಗೆಲ್ರಿಗೂ ಉತ್ತರವನ್ನ ಕೊಡ್ತಾನೇ ಬರ್ತಾ ಇದ್ದಾನೆ. ಕಾಮ ಕ್ರೋಧಾದಿಗಳಿಂದ ಬಿಡುಗಡೆ ಹೊಂದಬೇಕು, ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಆತ್ಮ ಅಂದ್ರೆ ಯಾವುದು ಅಂತ ನಮ್ಗೆ ಚೆನ್ನಾಗಿ ಪರಿಚಯ ಆಗೋಗಿದೆ ಈಗಾಗ್ಲೇ. ಆ ಆತ್ಮನನ್ನ ತಿಳಿದುಕೊಂಡವರು ಬ್ರಹ್ಮ ನಿರ್ವಾಣ ಪಡೆಯುತ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಯಜ್ಞ ತಪಸ್ಸುಗಳಲ್ಲಿ ಭೋಕ್ತನು, ಸರ್ವಲೋಕ ಮಹೇಶ್ವರನು, ಸರ್ವ ಪ್ರಾಣಿಗಳ ಸೌಹೃದನಾದ ನನ್ನನ್ನ ಅರಿತುಕೊಂಡವನಿಗೆ ಯೋಗಿಯು ಶಾಂತಿಯನ್ನ ಹೊಂದುತ್ತಾನೆ. ತಪಸ್ಸುಗಳನ್ನ, ಯಜ್ಞ ತಪಸ್ಸುಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು. ಭೋಕ್ತ ಯಾರು ಅರ್ಥ ಮಾಡ್ಕೋಬೇಕು. ಸರ್ವ ಲೋಕಗಳನ್ನು ಹೊಂದಿರುವ ಮಹೇಶ್ವರನನ್ನ, ಸಹೃದಯಾಗಿರ್ತಕ್ಕಂಥ ಪರಮಾತ್ಮನನ್ನ ಯಾರು ಅರ್ಥ ಮಾಡ್ಕೊಂತಾರೋ ಅವನೇ ನಿಜವಾದ ಶಾಂತಿಯನ್ನ ಪಡಿತಾನೆ. ಈ ರೀತಿಯಾಗಿ ತ್ಯಾಗವೆಂದರೆ ಕರ್ಮ ತ್ಯಾಗವನ್ನ ಪ್ರಾರಂಭದಿಂದಲೇ ಅಭ್ಯಾಸ ಮಾಡಬಾರ್ದು ಅಂತ ಗೊತ್ತಾಯ್ತು. ಪರಮಾತ್ಮನಿಗೆ ಕರ್ಮ ಫಲವನ್ನ ಸಮರ್ಪಿಸಬೇಕಾದ್ರೆ ನಿಷ್ಕಾಮ ಕರ್ಮವನ್ನ ಮಾಡ್ತಾ ಹೋಗ್ಬೇಕು. ಇಲ್ಲಿ ಮುಖ್ಯವಾಗಿ 5 ಸಾಧನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಫಲವನ್ನ ಅಪೇಕ್ಷಿಸದೆ ಕೆಲಸ ಮಾಡುವುದು. ನಿಷ್ಕಾಮ ಕರ್ಮವನ್ನ ಮಾಡ್ಬೇಕು. ಫಲದ ಅಪೇಕ್ಷೆಯನ್ನ ಪಡಬಾರದು. ಅಯ್ಯೋ ಇದ್ ಮಾಡಿದಿನಪ್ಪ, ಇದಕ್ ಫಲ ಕೊಡ್ಬೇಕು. ಹೇಗೆ ಅಂತಂದ್ರೆ, ಒಂದು ಸಹಸ್ರನಾಮ, ಒಂದು ರಥವನ್ನ ಮಾಡ್ತೀವಿ. ಒಂದು ಮನೆ ಕಟ್ಟಬೇಕು ಅಂತ ಅನ್ಕೊಳ್ಳಿ. ಆವಾಗ ಮನೆ ಕಟ್ಟೋದಕ್ಕೋಸ್ಕರ ಈ ಒಂದು ಸಹಸ್ರನಾಮವನ್ನ ಮಾಡ್ತೀವಿ. ಅದು ಇಷ್ಟು ದಿವಸ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿ ಮಾಡಿದ್ರು ಸಹ ಅದು ಫಲಕಾರಿ ಆಗ್ಲಿಲ್ಲ ಅಂತಂದ್ರೆ, ಯಾಕೋ ಅದು ಫಲಕಾರಿ ಆಗ್ಲಿಲ್ಲ ರೀ, ಅದಕ್ಕೆ ಮತ್ತೊಂದು ರಥವನ್ನ ಮಾಡ್ತಾ ಇದೀನಿ, ಅದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಎಲ್ಲವನ್ನ ಮಾಡ್ತಾ ಹೋಗ್ತೀವಿ. ಒಂದು ಮಾಡಿದ ಮೇಲೆ ಅದು ಫಲ ಕೊಡುವುದಕ್ಕೆ ಸಮಯವನ್ನೇ ನಾವು ಕೊಡೋದಿಲ್ಲ. ನಮ್ಗೆಲ್ಲ ಆತುರ ಜಾಸ್ತಿ. ಆತುರ, ಎಷ್ಟು ಆತುರ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಆತುರ ಕಾತುರಕ್ಕೂ ಎಷ್ಟು ವ್ಯತ್ಯಾಸವಿದೆ ಅಂತಂದ್ರೆ, ಆತುರ ಅನ್ನೋದು ಬೇಗ ಉಚ್ಚಾರಣೆ ಮಾಡ್ತೀವಿ, ಕಾತುರ ಅನ್ನೋದು ಸ್ವಲ್ಪ ನಿಧಾನವಾಗಿ ಉಚ್ಚಾರಣೆ ಆಗುತ್ತದೆ. ಹಾಗೆ ಆತುರಕ್ಕಿಂತ ಕಾತುರ ಪರವಾಗಿಲ್ಲ. ಆತುರನೇ ಜಾಸ್ತಿ ಆಗ್ಬಿಟ್ರೆ ನಮ್ಮ ಸಾಧನೆ ವ್ಯರ್ಥ ಆಗ್ತಾ ಹೋಗುತ್ತದೆ. ಫಲವನ್ನ ಕೊಡೋದಕ್ಕೆ ಸಮಯವನ್ನ ಕೊಡ್ಬೇಕು. ಫಲವನ್ನ ಮಾಡ್ಬೇಕು. ಫಲವನ್ನ ಅಪೇಕ್ಷಿಸದ ಕೆಲಸ ಮಾಡ್ಬೇಕು. ಆ ರೀತಿ ಆ ಫಲಕ್ಕೆ ಸಮಯವನ್ನು ಕೊಡ್ಬೇಕು. ನಂತರ ನಾವು ಫಲದ ಅಪೇಕ್ಷೆ ಇಲ್ಲದೆ ಯಾವುದನ್ನೇ ಮಾಡೋದು ಸಹ ನಮ್ಮ ಚಿತ್ತ ಶುದ್ಧಿಗಾಗಿ ಮಾಡ್ತಾ ಇದೀವಿ, ಭಗವಂತನನ್ನ ಪಡೆಯೋದಕ್ಕಾಗಿ ಮಾಡ್ತಾ ಇದೀವಿ, ನಮ್ಮ ಆತ್ಮೋದ್ಧಾರಕ್ಕಾಗಿ, ನನ್ನ ಸುಖಕ್ಕಾಗಿ ನಾವು ಮಾಡ್ತಾ ಇದೀವಿ. ಎಲ್ರಿಗೂ ಎಲ್ಲಾ ಸುಖವನ್ನ ಕೊಡ್ತಾ ಇದೀವಿ, ಎಲ್ರಿಗೋಸ್ಕರ ಎಲ್ಲಾ ರಥಗಳನ್ನು ಮಾಡ್ತಾ ಇದೀವಿ.
ನನ್ನ ಆತ್ಮೋದ್ಧಾರಕ್ಕಾಗಿ, ನನ್ನ ಚಿತ್ತ ಶುದ್ಧಿಗಾಗಿ ಯಾವ ವ್ರತವನ್ನ ಮಾಡ್ತಾ ಇದೀವಿ? ಯೋಚನೆ ಮಾಡಿ ನೋಡಿ, ಯಾವ ವ್ರತವನ್ನ ನಾವು ಮಾಡ್ತಾ ಇದೀವಿ? ಆ ಸಾಧನೆಯನ್ನ ಮಾಡ್ಬೇಕು. ಅದಕ್ಕೆ ಫಲವನ್ನ ಅಪೇಕ್ಷಿಸದೆ ಕೆಲಸವನ್ನ ಮಾಡೋದು. ಎರಡನೇದಾಗಿ ನಿರ್ಮಲವಾದ ಹೃದಯ. ನೋಡಿ, ಇದು ಇಂಪಾರ್ಟೆಂಟ್. ನಮ್ಮ ಹೃದಯ, ಎಲ್ರಿಗೂ ಇದೆ ಹೃದಯ, ಅದು ಹೇಗಿರ್ಬೇಕು? ನಿರ್ಮಲವಾಗಿರಬೇಕು. ಆ ನಿರ್ಮಲ ಅನ್ನೋ ಪದವೇ ಸೂಚಿಸುತ್ತದೆ ಶುದ್ಧವಾಗಿರ್ತಕ್ಕಂಥದ್ದು. ಅವನ ಹೃದಯದಲ್ಲಿ ಕಲ್ಮಶವಿಲ್ಲ, ವಿಕಲ್ಪವಿಲ್ಲ. ಎಷ್ಟು ಶುದ್ಧವಾಗಿದೆ, ನಿರ್ಮಲವಾಗಿದೆ ಅಂದ್ರೆ ಆ ಹೃದಯನ ನೋಡಿದ ತಕ್ಷಣನೇ ಮನಸ್ಸು ತಲ್ಲಣಿಸುತ್ತದೆ, ತಲೆಬಾಗಿ ಕೈ ಮುಗಿತದೆ, ಶರಣಾಗತಿ ಆಗ್ತದೆ. ಇದು ನಿರ್ಮಲವಾದ ಹೃದಯ. ಇಂಥ ಹೃದಯವನ್ನ ನಾವು ಇಟ್ಕೊಳ್ಬೇಕು. ಮನಸ್ಸನ್ನ ಸ್ಥಿರವಾಗಿ ಇರಿಸಿಕೊಳ್ಬೇಕು. ಮೂರನೇದು, ಇದಂತೂ ವೆರಿ ಇಂಪಾರ್ಟೆಂಟ್, ಗೊತ್ತೇ ಇದೆ. ಈ ಮನಸ್ಸನ್ನ ಇಟ್ಕೊಳ್ಳೋದೇ ಕಷ್ಟ. ಓಡಿ ಹೋಗ್ತಾ ಇರ್ತದೆ. ಕೋಪ ಬಂತು ಅಂದ್ರೆ ಉದ್ದ ಆಗ್ತಾ ಇರ್ತದೆ, ಸ್ವಾರ್ಥ ಬಂತು ಅಂದ್ರೆ ಚೋಟ ಆಗುತ್ತೆ. ಹೀಗೆ ನಮ್ಮ ಮನಸ್ಸು ಏನಾಗ್ತದೆ ಅಂದ್ರೆ ಒಂದೊಂದು ವಿಷಯಕ್ಕೆ ಒಂದೊಂದು ರೀತಿ ಮನಸ್ಸು ಪಾತ್ರ ವಹಿಸ್ತಾ ಹೋಗ್ತದೆ. ಈ ಮನಸ್ಸು ಅಂತಕ್ಕಂಥದ್ದು ಸದಾ ಕಾಲವೂ ಸಹ ನಮ್ಮಲ್ಲಿ ಯುದ್ಧ ನಡೀತಾನೇ ಇರ್ತದೆ. ಕೂತ್ಕೊಂಡು ಯೋಚನೆ ಮಾಡಿ ನೋಡಿ, ನಮ್ಮಲ್ಲಿ ಮನಸ್ಸಲ್ಲಿ ಯುದ್ಧ ನಡೀತಾನೇ ಇದೆ. ಈಗ್ಲೂ ಯುದ್ಧ ನಡೀತಾ ಇದೆ. ಏನು ಅಂತಂದ್ರೆ, ಇವ್ರೇನೋ ಹೇಳ್ತಾ ಇದಾರೆ, ಕೆಲವು ಅರ್ಥ ಆಗ್ತಿದೆ, ಅರ್ಥ ಆಗ್ತಿಲ್ಲ. ಅಯ್ಯೋ, ಮುಗಿಸ್ಲಿ ಕೆಲ್ಸಾರು ಮಾಡೋಣ. ಒಂದ್ ಕಡೆ ಇಲ್ಲ, ಇವ್ರು ಎಷ್ಟೊತ್ತಿಗೆ ಮುಗಿಸ್ತಾರೆ, ಮುಗಿದ್ಮೇಲೆ ನಾನೇನ್ ಕೆಲ್ಸ ಮಾಡ್ಬೇಕು. ಒಂದ್ ಕಡೆ ಕೇಳ್ತಾ ಇರ್ತೀವಿ, ಇನ್ನೊಂದ್ ಕಡೆ ಮುಂದೆ ಏನ್ ಕೆಲಸ ಮಾಡ್ಬೇಕು ಅನ್ನೋ ಮನಸ್ಸು ಯೋಚನೆ ಮಾಡ್ತಾನೆ ಇರ್ತದೆ. ಹೀಗೆ ಮನಸ್ಸು ಒಂದು ಕಡೆ ಸ್ಥಿರವಾಗಿ ಕುಳಿತುಕೊಳ್ಳೋದಕ್ ಬರದೇ ಇಲ್ಲ. ಅದಕ್ ನಾವೇನ್ ಮಾಡ್ಬೇಕು? ಆ ಮನಸ್ಸನ್ನ ಒಂದು ಕಡೆ ಕೂರಿಸುವ ಒಂದು ಸಾಧನೆನ ನಾವು ಮಾಡ್ಲೇಬೇಕು. ನಮಗ್ ಗೊತ್ತೇ ಇದೆ. ಯಾವಾಗ ನಾಮಸ್ಮರಣೆ ಮಾಡ್ಬೇಕು, ಒಂದು 10 ನಿಮಿಷಗಳ ಧ್ಯಾನವನ್ನ ಮಾಡ್ಬೇಕು, ಒಂದು ಒಳ್ಳೆ ವಿಚಾರವನ್ನ, ಸ್ವಾಧ್ಯಾಯ ಚಿಂತನೆಯನ್ನ ಮಾಡ್ಬೇಕು. ಎಲ್ರಿಗೂ ಒಳ್ಳೇದಾಗ್ಲಿ ಅಪ್ಪ, ಎಲ್ಲರನ್ನ ನಾನು ನೋಡಿ ಆನಂದಿಸ್ತೇನೆ. ನನಗಿಲ್ಲ ಅಂತ ನಾನು ಕೊರಗದ್ ಬೇಡ. ನನಗಿಂತ ಕೆಳಗಿರೋರ್ನ ನೋಡಿ ನಾನು ಸಂತೋಷ ಪಡ್ತೇನೆ, ತೃಪ್ತಿ ಪಡ್ತೇನೆ. ಯಾಕೆ ಅಂದ್ರೆ ಒಬ್ಬ ಭಿಕ್ಷುಕ ನಾನು ನೆಮ್ಮದಿಯಾಗಿದ್ದೇನೆ ಅಂತ ನಾವ್ ಅನ್ಕೊಂತೀವಿ. ಅವನಲ್ಲೂ ಇದೆ, ಅವನು ಅನ್ಕೊಂತಾನೆ ಇವ್ರ ಹಾಗೆ ನಾನ್ ಯಾವಾಗ ಸುಖವಾಗಿರೋದು, ಇವ್ರ ಹಾಗೆ ನಾನು ಅರಮನೆಯಲ್ಲಿ ಯಾವಾಗಿರೋದು ಅಂತ ಅವನು ಅನ್ಕೊಂತಾ ಇರ್ತಾನೆ. ಹಾಗೆ ಪ್ರತಿಯೊಬ್ಬರಿಗೂ ತನ್ನ ಮನಸ್ಸಿನಲ್ಲಿ ಗೊಂದಲದ ಆಟ ನಡೀತಾನೇ ಇರ್ತದೆ. ಈ ಗೊಂದಲದ ಆಟವನ್ನ ಬಿಡಿಸ್ಕೋಬೇಕು ಅಂದ್ರೆ ಅವನೇನ್ ಮಾಡ್ಬೇಕು? ಅವನು ನಿಶ್ಚಿಂತೆಯಾಗಿ ಮನಸ್ಸನ್ನ ಮೊದಲು ಬಂದದ್ದೆಲ್ಲ ಬರಲಿ, ಮನಸ್ಸು ಪ್ರಶಾಂತವಾಗಿರಲಿ ಅಂತ ಆ ಪ್ರಶಾಂತತೆಯನ್ನ ಕಾಪಾಡಿಕೊಳ್ಳುವ ಸಾಧನೆ ಮಾಡ್ಬೇಕು. ಯಾವುದನ್ನೇ ಮಾಡಿದ್ರು ತೃಪ್ತಿಯಾಗಿ ಮಾಡ್ಬೇಕು, ತೃಪ್ತಿಯನ್ನ ಪಡಬೇಕು. ಒಂದು ಊಟ ಮಾಡಿದ್ರು ಸಹ ತೃಪ್ತಿ ಪಡಬೇಕು. ಅಪ್ಪ, ಮಧ್ಯಪ್ರದೇಶ ತೃಪ್ತಿ ಪಡತಪ್ಪ ಅನ್ನೋ ಒಂದು ಆನಂದ ನನಗೆ ಸಿಗ್ಬೇಕು. ಒಳ್ಳೆ ನಿದ್ದೆ ಮಾಡದ್ನ, ಅಪ್ಪ ಒಳ್ಳೆ ನಿದ್ದೆ ಮಾಡಸ ಭಗವಂತ, ತೃಪ್ತಿ ಪಡಬೇಕು. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಸಹ ನಾವು ತೃಪ್ತಿ ಪಡ್ತಾ ಹೋಗ್ಬೇಕು. ಅವ್ರು ಡೈಮಂಡ್ ನೆಕ್ಲೆಸ್ ಹಾಕೊಂಡಿದಾರ, ಪರವಾಗಿಲ್ಲ, ನನ್ ಸಾಧಾರಣ ನೆಕ್ಲೆಸ್ ಎಲ್ಲ ನನಗ್ ತೃಪ್ತಿ ಇದೆ, ಇದು ನನಗ್ ತುಂಬಾ ಚೆನ್ನಾಗ್ ಕಾಣ್ತಾ ಇದೆ, ನನಗೆ ಇವತ್ತು ಆನಂದವಾಗಿದ್ದೀನಿ. ಈ ಆನಂದವನ್ನ ನಾನು ಅವ್ರ ಡೈಮಂಡ್ ನೆಕ್ಲೆಸ್ ನೋಡಿ ನಾನ್ಯಾಕೆ ಕಳ್ಕೋಬೇಕು? ಈ ಜ್ಞಾನ ನನ್ನಲ್ಲಿ ಬರಬೇಕು. ಯಾವುದು ಇದೆಯೋ ಅದರಲ್ಲಿ ನಾನು ತೃಪ್ತಿ ಪಡೋದನ್ನ ಮಾಡ್ಬೇಕು. ಅದಕ್ಕೆ ಅವಾಗ ಏನ್ ಮಾಡ್ಬೇಕು? ಈ ತರ ಎಲ್ಲ ಗುಣಗಳನ್ನ ನಾವು ಅಳವಡಿಸ್ಕೊಂಡ್ರೆ ಮನಸ್ಸನ್ನ ಸ್ಥಿರವಾಗಿ ಇರಿಸಿಕೊಳ್ಳಕ್ಕೆ ಬರ್ತದೆ. ಇದನ್ನ ಇರಿಸ್ಕೊಳ್ಳೇಬೇಕು. ಇರಿಸ್ಕೊಂಡ್ರೆ ಮಾತ್ರ ಸಾಧನೆ ಆಗ್ತಕ್ಕಂಥದ್ದು ಅಂತ ಭಗವಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ಇಂದ್ರಿಯಗಳನ್ನ ಹತೋಟಿಯಲ್ಲಿರಿಸಿಕೊಳ್ಬೇಕು. ಇಂದ್ರಿಯಗಳು ಎಷ್ಟಾಟ ಆಡ್ತದಪ್ಪ? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಸಾಧನ ಚತುಷ್ಟಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ನಮ್ಮಲ್ಲಿ ಆಟ ಆಡ್ತಾನೆ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವೂ ಸಹ ನಮ್ಮನ್ನ ಆಟ ಆಡಿಸ್ತಾನೆ ಇದೆ. ಇದರಿಂದ ನಾವು ಹೇಗೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕು? ಒಂದ್ ನಿಮಿಷ ಇಸ್ಕೊಳ್ಬೇಕು. ಒಂದೊಂದು ಇಂದ್ರಿಯವೂ ಸಹ ಆಟ ಆಡ್ತಾನೆ ಇದೆ. ನಾನ್ ಹೆಚ್ಚು ಅಂತ ಅದು ಫೈಟಿಂಗ್ ಮಾಡ್ತಾನೆ ಇದೆ. ಯಾವ ಇಂದ್ರಿಯವನ್ನು ಸಹ ನಾನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಯಾವಾಗ್ಲೂ ಅಜ್ಜಿಗುರು ಹೇಳ್ತಾ ಇದ್ರು, ಅಜ್ಜಿಗುರುಗಳು, ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ಒಬ್ಬನ್ನ ಅಧಿಕಾರಿಯಾಗಿ ಪ್ರೈಮ್ ಮಿನಿಸ್ಟರ್ ಅವ್ರನ್ನ ಮಾಡಿ ಅವ್ರು ಸರಿಯಾದ ರೀತಿ ರಾಜ್ಯ ಆಳ್ತಾರೋ ಬಿಡ್ತಾರೋ ಅದನ್ನ ಅನುಸರಿಸ್ಕೊಂಡು ಹೇಗೋ ಇರ್ಬೋದು. ಆದ್ರೆ ನಮ್ಮ ಒಳಗೆ, ಅಂತರಂಗದ ಒಳಗಿದೆಯಲ್ಲ ಈ ಇಂದ್ರಿಯಗಳು, ಇವುಗಳನ್ನ ಹತೋಟಿಗೆ ತರೋದು ಬಹಳ ಕಷ್ಟ. ಎಲ್ಲ ಫೈಟ್ ಮಾಡ್ತೇವೆ, ನಾನ್ ಹೆಚ್ಚು ಅಂತ. ಮನಸ್ಸು ಕೇಳದೆ ನೀನ್ ಸರಿ ಇಲ್ಲ ಸುಮ್ಮನೆ ಅಂತ. ಬುದ್ಧಿ ಹೇಳುತ್ತೆ, ಬುದ್ಧಿ ಹೇಳದ ಅಹಂಕಾರ ನಾನ್ ಹೆಚ್ಚು ಅಂತದೆ, ಮಮಕಾರ ಹೇಳುತ್ತೆ
ಈಗ ಎಲ್ಲರೂ ಫೈಟ್ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಯಾರನ್ನ ಲೀಡರ್ ಆಗಿ ಮಾಡೋದು? ಲೀಡರ್ ಆಗಿ ಮಾಡಿ ಅವ್ರು ಹೇಳ್ದಂಗೆ ಎಲ್ರು ಕೇಳಿದ್ದ ಮಾಡೋದು ತುಂಬಾ ಕಷ್ಟಕರವಾಗಿರ್ತಕ್ಕಂಥದ್ದು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಬಾಹ್ಯದಲ್ಲಾದರೂ ಎಲ್ಲವನ್ನ ಹೇಗೋ ಗೆಲ್ಲಬಹುದು, ಆಂತರಿಕದ ಯುದ್ಧ ಇದೆಯಲ್ಲ, ಆಂತರಿಕದ ಸಂಶಯ ಇದೆಯಲ್ಲ, ಆಂತರಿಕದ ಗೊಂದಲಗಳಿದೆಯಲ್ಲ, ಆಂತರಿಕದ ಗುದ್ದಾಟ ಕಿತ್ತಾಟ ಈ ಚೆಲ್ಲಾಟ ಇವೆಲ್ಲವನ್ನ ನಿಲ್ಲಿಸಬೇಕಾದ್ರೆ ತುಂಬಾ ಸಾಧನೆ ನಮ್ಮಲ್ಲಿ ಆಗ್ಬೇಕು, ಪರಿಪಕ್ವವಾದ ಸಾಧನೆ ನಡೀತಾ ಹೋಗ್ಬೇಕು. ಆಗ ಮಾತ್ರ ನಾವು ಇಂದ್ರಿಯಗಳನ್ನ ಹತೋಟಿಡೋದಕ್ಕೆ ಸಾಧ್ಯ. ಇದು ಒಂದೊಂದನ್ನೇ ನಾವು ತಿಳ್ಕೊಳ್ತಾ ಬರ್ಬೇಕು. ಮೋಹ ಮಮಕಾರಗಳು ಕಾಮ ಕ್ರೋಧಗಳು ಇವುಗಳನ್ನೆಲ್ಲ ಬಿಡ್ಬೇಕು. ಇದ್ರ ಬಗ್ಗೆಲ್ಲ ನಾವು ಚಿಂತನೆ ಮಾಡ್ಬಿಟ್ಟಿದೀವಿ. ಹಾಗೆ ಒಂದೊಂದನ್ನೇ ಬೆಳೆಸ್ಕೊಂಡ್ ಬಂದು ಒಂದು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ನಿಷ್ಕಾಮ ಕರ್ಮವನ್ನ ಮಾಡ್ಬೇಕು. ಚಿತ್ತ ಶುದ್ಧಿಗಾಗಿ ನನ್ನ ಆತ್ಮೋದ್ಧಾರಕ್ಕಾಗಿ ಸರ್ವವ್ಯಾಪಿ ಆಗಿರ್ತಕ್ಕಂಥ ಪರಮಾತ್ಮನ ಜೊತೆ ಸಂಬಂಧವನ್ನ ಇಟ್ಕೊಂಡು ಇನ್ನೆಲ್ಲದರ ಜೊತೆ ಅಂಟಿಯೂ ಅಂಟದಂತ ಸಂಬಂಧವನ್ನ ಸದಾ ಕಾಲ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಆವಾಗ ಸುಲಭವಾಗಿ ನಾವು ಇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಈ ಲೋಕದಲ್ಲೆಲ್ಲ ಪರಮಾತ್ಮನ ನೋಡುವ ಸ್ಥಿತಿಯಲ್ಲಿ ಇರುವುದು ಐದನೇದು ಯಾವುದು? ಈ ಲೋಕದಲ್ಲೆಲ್ಲ ಪರಮಾತ್ಮನ ನೋಡುವ ಸ್ಥಿತಿಯಲ್ಲಿ ಇರಬೇಕು. ಲೋಕದಲ್ಲೆಲ್ಲ ನೋಡಿ, ಪ್ರಕೃತಿಯನ್ನ ನೋಡ್ತೀವಿ, ಅಲ್ಲೂ ಪರಮಾತ್ಮನನ್ನ ನೋಡ್ಬೇಕು. ಒಂದು ವಸ್ತುವಲ್ಲೂ ಪರಮಾತ್ಮ ನೋಡ್ಬೇಕು, ಪ್ರಕೃತಿಯಲ್ಲಿ ಪರಮಾತ್ಮ ನೋಡ್ಬೇಕು. ಎಲ್ಲ ನಮ್ಮ ಉಸಿರಾಟದಿಂದ ಹಿಡಿದು ಪ್ರಪಂಚದಲ್ಲಿ ಸರ್ವವ್ಯಾಪಿ ಆಗಿರತಕ್ಕಂತಹ ಇಡೀ ಸೃಷ್ಟಿ ಎಲ್ಲವನ್ನು ಸಹ ನಾವು ಯಾವ ರೀತಿ ನೋಡ್ಬೇಕು? ಸಮಬದ್ಧ ಭಾವದಲ್ಲಿ ಪರಮಾತ್ಮನೇ ಇದ್ದಾನೆ ಅಂತ ನೋಡ್ತಾ ಹೋಗ್ಬೇಕು. ಇದು ನಿಜವಾದ ಜ್ಞಾನಿಯ ಲಕ್ಷಣ, ಇದು ಸನ್ಯಾಸಿಯ ಲಕ್ಷಣ. ಕರ್ಮ ಸನ್ಯಾಸ ತ್ಯಾಗವೆಂದರೆ ಇದು. ಈ ರೀತಿ ಇಷ್ಟು ಲಕ್ಷಣಗಳನ್ನು ಅವನು ಮುಖ್ಯವಾಗಿ ಹೊಂದಬೇಕು. ಮೊದಲನೇದಾಗಿ ಫಲವನ್ನ ಅಪೇಕ್ಷಿಸದೆ ಕೆಲಸ ಮಾಡಬೇಕು. ಎರಡನೇದಾಗಿ ನಿರ್ಮಲವಾದ ಹೃದಯವನ್ನ ಹೊಂದಬೇಕು. ಮೂರನೇದಾಗಿ ಮನಸ್ಸನ್ನ ಸ್ಥಿರವಾಗಿ ಇರಿಸಿಕೊಳ್ಬೇಕು. ನಾಲ್ಕನೇದಾಗಿ ಇಂದ್ರಿಯಗಳನ್ನ ಹತೋಟಿಯಲ್ಲಿರಿಸಿಕೊಳ್ಳುವುದು. ಐದನೇದಾಗಿ ಈ ಲೋಕವೆಲ್ಲವೂ ಸಹ ಪರಮಾತ್ಮನ ನೋಡುವ ಸ್ಥಿತಿಯಲ್ಲೇ ಇರುವುದು. ಇಷ್ಟು ಸಹ ಒಬ್ಬ ಜ್ಞಾನಿಯ ಲಕ್ಷಣಗಳು. ಇದನ್ನೇ ಕರ್ಮ ಸನ್ಯಾಸ ಯೋಗ ಅಂತ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿ ಸಮಭಾವನೆಗಳನ್ನ ವಿಶ್ವದಲ್ಲಿ ನೋಡಬಲ್ಲವರು ಜನನ ಮರಣ ರೂಪವಾದ ವಿಕಾರಗಳನ್ನ ಹೊಂದುವುದಿಲ್ಲ. ಈ ರೀತಿ ಇಷ್ಟನ್ನ ಯಾರು ವಿಶ್ವದಲ್ಲಿ ನೋಡ್ತಾ ಹೋಗ್ತಾರೋ ಅವ್ರಿಗೆ ಜನನ ಮರಣ ಅಂತಕ್ಕಂಥದ್ದು ಇಲ್ಲ. ಯಾಕೆಂದ್ರೆ ಹುಟ್ಟು ಸಾವು ಇದ್ದಿದೆ. ಹುಟ್ಟತಾನೆ ಇರ್ತೀವಿ, ಸಾಯ್ತಾನೆ ಇರ್ತೀವಿ. ಆದರೆ ಸತ್ತ ಮೇಲೆ ಹುಟ್ಟು ಯಾರಿಗೆ ಇಲ್ಲವೋ ಅವನು ನಿಜವಾದ ಮೋಕ್ಷವನ್ನ ಹೊಂದಕ್ಕಂಥವನು. ಅದಕ್ಕೆ ನಾವು ಹುಟ್ಟಿರುವುದು ಸತ್ಯವೇ, ಆದರೆ ಮರಣ ಹೊಂದುವುದು ಸತ್ಯವೇ, ಮತ್ತೆ ಹುಟ್ಟುವುದು ಬೇಡ ಅನ್ನವಾಗಿದ್ರೆ ಇಷ್ಟೆಲ್ಲ ಜ್ಞಾನ ಸಾಧನೆಯನ್ನ ನಾವು ಮಾಡ್ಲೇಬೇಕು. ಮೋಕ್ಷ ಸಾಧನೆ ಬೇಕು ಅಂದ್ರೆ ಈ ಒಂದು ಸಾಧನೆ ಆಗ್ಲೇಬೇಕು. ಕರ್ಮ ಫಲವನ್ನ ಪರಮಾತ್ಮನಿಗೆ ಅರ್ಪಿಸ್ಬೇಕು. ನಂದೇನು ಇಲ್ಲಪ್ಪ, ಎಲ್ಲ ನಿನಗೆ ಅರ್ಪಿತ, ನೀನೇನ್ ಮಾಡಿಸ್ತಾ ಅದ್ ಮಾಡ್ದೆ, ನಿನ್ಗೋಸ್ಕರನೇ ನಾನ್ ತಿಂಡಿ ತಿಂದೆ, ಊಟ ಮಾಡ್ದೆ, ನೀನ್ ಮಾತಾಡ್ತಾ ಇದ್ದೀನಿ, ಹಾಡೇಳೊಂದೆ ಹಾಡೇಳ್ತಾ ಇದ್ದೀನಿ, ಈಗ ಮಲಕ್ಕೊಂದೆ ಎಲ್ಲವನ್ನ ಅವನಿಗೆ ಕೊಟ್ಬಿಡ್ಬೇಕು, ತ್ಯಾಗ ಮಾಡ್ಬಿಡ್ಬೇಕು. ನಮ್ಗೆ ಯಾವುದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು. ಈ ರೀತಿ ನನ್ನಿಂದಲೇ ಎಲ್ಲಾ ಕೆಲಸಗಳು ನಡೆಯುತ್ತಿವೆ, ಪೂರ್ಣಗೊಳ್ಳುತ್ತಿವೆ ಅಂದರೆ ಫಲವನ್ನು ನಾನೇ ಅನುಭವಿಸಬೇಕು. ಎಲ್ಲ ನನ್ನಿಂದಲೇ ನಡೀತಾ ಇದೆ ಅಂತ ಅಂದ್ರೆ ಅದ್ರ ಫಲ ನೀನೇ ಅನುಭವಿಸು. ನೀನೇ ಹೇಳ್ತಾ ಇದೆಯಲ್ಲ ನನ್ನಿಂದಲೇ ಆಗ್ತಾ ಇದೆ ಎಲ್ಲ ಅಂತ ಹೇಳ್ತಿದ್ಯಲ್ಲ. ಎಲ್ಲ ಕೆಲಸ ಎಲ್ಲ ಪ್ರತಿಯೊಂದು ಸಾಧನೆ ನಡೀತಾ ಇರೋದು ನನ್ನಿಂದಲೇ ಇದ್ಮೇಲೆ ಅದ್ರ ತಕ್ಕನಾದ ಫಲವೂ ಇದೆ, ಅದನ್ನ ಅನುಭವಿಸು. ಆ ಫಲದಲ್ಲಿ ಮತ್ತೆ ನೋವಾಯಿತು, ಶಾಂತಿ ಸಿಗ್ಲಿಲ್ಲ, ನೆಮ್ಮದಿ ಸಿಗ್ಲಿಲ್ಲ, ಸಾಧನೆ ಆಗ್ಲಿಲ್ಲ ಅಂತ ಮತ್ತೆ ಹೇಳ್ಬೇಡ. ಹೇಳ್ಬೇಕು ಹಾಗಿದ್ರೆ ಇವೆಲ್ಲವೂ ಸಹ ನನ್ನಿಂದ ಅಲ್ಲ, ಪರಮಾತ್ಮನಿಂದ ಆಗಿದ್ದು ಅಂತಕ್ಕಂಥದನ್ನ ಸ್ಪಷ್ಟಪಡಿಸ್ಕೋಬೇಕು. ಸಂಸಾರದಲ್ಲಿ ಬಂದಿಯಾಗಿ ಜೀವನ ಶಾಂತಿಯನ್ನ ಕಳೆದುಕೊಂಡ್ಬಿಡ್ತೀಯ. ಈ ರೀತಿ ನನ್ನಿಂದ ಅಂತ ಇದಾಗ ಏನಾಗುತ್ತೆ? ಸಂಸಾರ ಅಂತಕ್ಕಂಥದ್ದೇನು? ಸಂಸಾರಂ ದುಃಖಮಯಂ ಶಾರೀರಂ ರೋಗಮಯಂ ಅನ್ನೋ ಹಾಗೆ ಈ ಸಂಸಾರವನ್ನೇ ನಾವು ಅವಲಂಬಿಸಿ ಆ ಸಂಸಾರದಲ್ಲಿರ್ತಕ್ಕಂತಹ ಒಂದು ಗೊಂದಲಗಳಿಗೆ ಒಳಗಾಗಿ ನಾನು ಎಂಬ ಭಾವದಿಂದ ಮಮಕಾರವನ್ನ ಹೊಂದಿ ಬಂದಿಯಾಗ್ಬಿಡ್ತೀಯ. ಈ ಬಂಧನವನ್ನ ಬಿಡಿಸ್ಕೊಳ್ಬೇಕು. ಈ ಸಂಸಾರದಲ್ಲಿ ಬಂದಿಯಾಗಿರುವವರಿಗೂ ಸಹ ಜೀವನದಲ್ಲಿ ಶಾಂತಿಯನ್ನ ಖಂಡಿತ ಕಳ್ಕೊಂತೀವಿ.
ಯಾವಾಗ ಎಲ್ಲವೂ ಅವನದು ಅಂತ ಭಾವಿಸಿ ಮಾಡ್ತಾ ಹೋಗ್ತೀವೋ ಆಗ ಜೀವನದಲ್ಲಿ ಆನಂದ, ಶಾಂತಿ, ನೆಮ್ಮದಿ ಎಲ್ಲವೂ ದೊರಕುತ್ತೆ. ನೋಡಿ, ಆರೋಗ್ಯ ಭಗವಂತನ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀವಿ ಚಿಕ್ಕ ಮಕ್ಳಿಗೆ. ಆನೆ ಕೇಳ್ಕೊಳ್ಳಿ ಅಂತ ಹೇಳ್ತೀವಿ. ಆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ. ಆರೋಗ್ಯ ಯಾತಕ್ಕೋಸ್ಕರ ಬೇಕು? ಈ ದೇಹವು ದೃಢಕಾಯವಾಗಿದ್ರೆ ಮಾತ್ರ ನಾವು ಒಂದು ಜ್ಞಾನದ ಸಾಧನೆ ಮಾಡಕ್ಕೆ ಸಾಧ್ಯ. ಈ ದೇಹವೇ ದೃಢಕಾಯವಾಗಿಲ್ಲ ಅಂತಂದ್ರೆ ನಾವೇನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಆ ಒಂದು ಮಾಡ್ತಕ್ಕಂತಹ ಕರ್ಮಗಳೆಲ್ಲವೂ ಸಹ ಭಗವಂತನದೇ ಅಂತ ತಿಳಿಸ್ಕೊಂಡು ನಾವು ಮಾಡ್ತಾ ಹೋಗ್ಬೇಕು. ಆಗ ಮಾತ್ರ ಜೀವನದಲ್ಲಿ ಶಾಂತಿ, ನೆಮ್ಮದಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಂದ್ರಿಯ ಭೋಗಗಳು ತಾತ್ಕಾಲಿಕವಾದವು. ಇಂದ್ರಿಯ ಭೋಗ ಈಗ ಅಷ್ಟೊತ್ತು ನಾವು ಚಿಂತೆ ಮಾಡಿದ ಅದನ್ನೇ ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾನೆ ಭಗವಂತ. ತಾತ್ಕಾಲಿಕವಾದದ್ದು ಯಾವುದು ಶಾಶ್ವತವಲ್ಲ. ಈಗ ನಾವ್ ಒಂದ್ ಒಡವೆ ತಗೊಂತೀವಿ ಅಂತ ಅನ್ಕೊಳ್ಳಿ, ಅದು ಪೂರ್ಣವಾದ ಸುಖ ಕೊಡುತ್ತೀವಿ, ಕ್ಷಣಿಕ ಸುಖ. ಮತ್ತೊಂದು ಬೇರೆ ಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಹಾಗಾದ್ರೆ ಆ ವಿಷಯದಲ್ಲೂ ನನಗೆ ತೃಪ್ತಿ ಸಿಗ್ಲಿಲ್ಲ. ಇವತ್ ನನ್ಗೆ ಇಷ್ಟವಾದ ಒಂದು ತಿಂಡಿಯನ್ನ ತಿಂದೆ, ಹೋಟ್ಲಿಗೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಬಂದೆ, ಪಾನಿಪುರಿ ತಿನ್ಬಂದೆ, ತೃಪ್ತಿ ಆಯ್ತೆ? ಇಲ್ಲ, ಕ್ಷಣಕ ಅಷ್ಟೇ, ತಾತ್ಕಾಲಿಕ. ಮತ್ತೆ ಆಸೆ ಬೇರೊಂದು ಹುಟ್ಟಿತು. ಒಂದು ವೇದಿಕೆ ಮೇಲೆ ಒಂದು ಕಾರ್ಯಕ್ರಮನ ಕೊಟ್ಟು ಬಂದ್ವು, ತೃಪ್ತಿ ಸಿಕ್ತು, ಆನಂದ ಸಿಕ್ತು. ಅಲ್ಲಿ ಏನು ಅಹಂಕಾರದ ತೃಪ್ತಿ ಪಡ್ಕೊಂಡ್ ಬಂದ್ಬಿಟ್ವು. ಅದೇನಾದ್ರು ಉಳಿತೆ, ಅದು ತಾತ್ಕಾಲಿಕ ಸುಖ, ಅದು ಶಾಶ್ವತವಲ್ಲ. ಹಾಗಾದರೆ ಯಾವ ಒಂದು ಫೀಲ್ಡ್ ಅಲ್ಲಿ ಹೋದ್ರೂ ಸಹ ತಾತ್ಕಾಲಿಕವಾದ ಸುಖವೇ ದೊರಕ್ತಾ ಇದೆ ಹೊರತು ಶಾಶ್ವತವಾದ ಸುಖ ದೊರಕ್ತಾ ಇಲ್ಲ. ಶಾಶ್ವತವಾದ ಸುಖ ಎಲ್ಲಿ ದೊರಕುತ್ತೆ ಅಂತಂದ್ರೆ, ಯೋಚನೆ ಮಾಡಿ ನೋಡಿ, ತಾಯಿ ಆಗಿರತಕ್ಕಂಥವಳು ತಾನು ಮಕ್ಕಳಿಗಾಗಿ ಎಲ್ಲವನ್ನ ತ್ಯಾಗ ಮಾಡ್ತಾಳಲ್ಲ, ವಿರಸಗ ಆನಂದ ಯಾವ್ದ್ರಲ್ಲಿ ಸಿಗುತ್ತೆ? ಕೊನೆಗಳೊಂದ್ ಲೋಟ ನೀರು ಕುಡಿದ್ ಮಲಗ್ತಾಳೆ, ಅವಳಿಗೆ ಊಟವೇ ಬೇಡ, ಅಷ್ಟು ತ್ಯಾಗ ಮಾಡ್ಬಿಡ್ತಾಳೆ. ಪ್ರತಿಯೊಂದು ವಿಷಯದಲ್ಲಿ ಅಯ್ಯೋ ನಮ್ಗೇನ್ ಬೇಕಲ್ಲ, ನಮ್ಮ ಮಕ್ಕಳು ಚೆನ್ನಾಗಿದೆ ಸಾಕು, ನಮ್ಮ ಮಕ್ಕಳಿಗೆಲ್ಲ ವ್ಯವಸ್ಥೆ ಆದ್ರೆ ಸಾಕು ಅಂತ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲವನ್ನು ಸಹ ಅವಳು ತ್ಯಾಗ ಮಾಡ್ತಾಳೆ. ಒಬ್ಬಳು ತಾಯಿ ಆದವಳು ಲೌಕಿಕವಾದ ಜೀವನದಲ್ಲಿ ತನ್ನ ಮಕ್ಕಳು ಗಂಡನೆಗಾಗಿ, ಮನೆ ಮಂದಿಗೋಸ್ಕರವಾಗಿ ತಾಯಿ ಹೇಗೆ ತ್ಯಾಗವನ್ನ ಮಾಡ್ತಾಳೋ ಅದೇ ರೀತಿಯಾಗಿ ತಾಯಿಯಾಗಿರ್ತಕ್ಕಂತಹ ನಾನು ಇದರ ಮಕ್ಕಳಿಗೋಸ್ಕರ ತ್ಯಾಗ ಮಾಡಿದರ ಜೊತೆಗೆ ಈ ಲೌಕಿಕವಾದ ಎಲ್ಲವನ್ನೂ ತ್ಯಾಗ ಮಾಡಿ ಆತ್ಮಜ್ಞಾನವನ್ನ ಪಡೆದುಕೊಳ್ಳುವ ತಾಯಿ ನಾನಾಗಬೇಕು. ಆಗ ನೋಡಿ ಅವಳಿಗೆ ಶಾಶ್ವತವಾಗಿರ್ತಕ್ಕಂಥದ್ದು ಸಿಗುತ್ತದೆ. ಕರ್ಮ ಸನ್ಯಾಸ ಯೋಗವನ್ನ ಮಾಡ್ತಾ ಹೋಗು, ನಿಷ್ಕಾಮ ಕರ್ಮವನ್ನ ಮಾಡು, ಫಲದ ಅಪೇಕ್ಷೆ ಇಲ್ಲದೆ ಪರಮಾತ್ಮನ ಸೇವೆ ಅಂತ ಮಾಡ್ತಾ ಹೋಗು. ಆವಾಗ ನಿಜಕ್ಕೆ ಶಾಶ್ವತವಾದ ಸುಖ ಸಿಗುತ್ತೆ, ದುಃಖವು ಹೊರಟು ಹೋಗುತ್ತದೆ. ಕಾಮ ಕ್ರೋಧಾದಿಗಳನ್ನ ಯಾರು ಬಿಡ್ತಾರೆ, ಮನೋನಿಗ್ರಹವನ್ನ ಯಾರು ಉಳ್ಳವರಾಗ್ತಾರೆ, ಆತ್ಮದ ಬಗ್ಗೆ ಪೂರ್ಣವಾದ ಜ್ಞಾನವನ್ನ ಯಾರು ತಿಳ್ಕೊಂಡಿದ್ದಾರೆ, ಅವರು ಮಾತ್ರ ಬ್ರಹ್ಮಾನಂದವನ್ನ ಪಡೆಯುತ್ತಾರೆ. ನೋಡಿ, ಬ್ರಹ್ಮಾನಂದವನ್ನ ಪಡೆಯುತ್ತಾರೆ. ಹೇಗೆ ಬ್ರಹ್ಮಾನಂದ ಪಡೆಯೋದು? ಆತ್ಮನ ನೋಡಿ ಗೊತ್ತಾಗುತ್ತೆ. ಅವ್ರು ಯಾವಾಗ್ಲೂ ಹೇಗೆ ಆನಂದದಲ್ಲೇ ಇರ್ತಾರೆ. ಅವ್ರಿಗೆ ದುಃಖ, ನೋವು, ಸಂಕಟಗಳು ಏನು ಇರೋದಿಲ್ಲ, ತೋರಿಸ್ಕೊಡಲ್ಲ. ಅವ್ರ ಯಾತಕ್ಕೆ ಯಾವ್ದಕ್ಕೂ ಅಂಟಿಕೊಂಡಿರಲ್ಲ. ಬರುತ್ತೆ, ಎಲ್ಲವನ್ನ ಜಯಿಸ್ತಾರೆ, ಅವ್ರುನು ಇಲ್ಲ ಅಂತಲ್ಲ, ಆದ್ರೆ ಯಾವ್ದಕ್ಕೂ ಅಂಟಿಕೊಂಡಿರೋದಿಲ್ಲ. ನಾವೇನ್ ಮಾಡ್ತೀವಿ, ಎಲ್ಲದಕ್ಕೂ ಅಂಟ್ಕೊಂಡು ಅದ್ರಂತೆ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರನೇ ಬ್ರಹ್ಮಾನಂದದಂತೆ ನಾವು ಪಡ್ಬೇಕು ಅಂದ್ರೆ ತಾವರೆ ಎಲೆ ಮೇಲಿನ ನೀರಿನ ಹನಿಗಳಂತೆ ಪಾಪಗಳು ಸೋಕದಂತೆ ಜೀವಿಸಬೇಕು. ನಾವು ಅಧಿಕಾರಕ್ಕಾಗಿ ಹೋರಾಡುವುದು, ಹಣ ಸಂಪಾದನೆ ಮಗ್ನರಾಗಿರ್ತಕ್ಕದ್ದು, ಆಸ್ತಿಗಳನ್ನ ಅಪರಿಮಿತವಾಗಿ ಕೂಡಿಡುವುದು, ಇವೆಲ್ಲವೂ ಸಹ ನಿಜವಾಗಿಯೂ ಸಹ ಸಕ್ರಮವಾದ ಜೀವನ ವಿಧಾನದ ಕೋರಿಕೆಗಳು, ಬಯಕೆಗಳು. ಇವುಗಳಿಂದ ಏನಾಗುತ್ತದೆ? ಕೋಪವು ದೂರವಾದರೆ ಮಾನವನ ಲೋಕದಲ್ಲಿ ಆನಂದ ಜೀವನವನ್ನ ನಡೆಸ್ತಾನೆ. ಇವೆಲ್ಲ ಹೋಗ್ಬೇಕು. ಸೋಕದಂತೆ ಇದು ತಾವರೆ ಎಲೆಯ ಮೇಲೆ ಹೇಗೆ ಬಂದು ಹೋಗುತ್ತ ಒಂದು ಹನಿ, ಹಾಗೆ ನಾವು ಇರ್ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮನ ಯಜ್ಞಗಳಿಗೆ, ಒಳ್ಳೆಯ ಕೆಲಸಗಳಿಗೆ, ತಪಸ್ಸುಗಳಿಗೆ ನಮಗೆ ಬೇಕಾದ ಸಿದ್ಧಿಗಳನ್ನ, ಫಲವನ್ನ ಖಂಡಿತವನು ಕೊಡ್ತಾನೆ. ಅದಕ್ಕೆ ಹೇಳ್ತಾರೆ, ಯಾವತ್ತು ಸಹ ಪವಾಡಗಳ ಹಿಂದೆ ಹೋಗಬಾರದು, ಸತ್ಯದ ಹಿಂದೆ ಹೋಗಬೇಕು. ಪವಾಡದ ಹಿಂದೆ ಹೋದಾಗ ಏನಾಗ್ತೀವಿ, ನಾವು ನಿಜವಾಗಿ ಒಂದು ಪೂರ್ಣವಾದ ಮೋಕ್ಷ ಸಾಧನೆಯನ್ನ ಮಾಡುವುದಿಲ್ಲ. ಆ ಪವಾಡಕ್ಕೆ ಒಳಗಾಗಿ ಅದರ ಹಿಂದಲೇ ಹೋಗ್ತೀವಿ. ಪವಾಡ ಅಂದ್ರೆ ಏನು? ಯಾವಾಗ ಅವನೆಲ್ಲ ಒಂದು ಸಿದ್ಧ ಸಾಧನೆ ಇರುತ್ತಿಲ್ಲ ಅಂತಲ್ಲ,
ಅವರು ಸಾಧನೆ ಮಾಡಿದಾಗ ಆ ಸಮಯದಲ್ಲಿ ಅವರಿಗೆ ಪೂರ್ಣವಾದ ಭಕ್ತಿ ಜ್ಞಾನ ಚೆನ್ನಾಗಿತ್ತು. ಆ ಸಮಯದಲ್ಲಿ ಏನೋ ಒಂದು ಪವಾಡ ನಡೀತು. ಆದ್ರೆ ಅದೇ ಸತ್ಯವಲ್ಲ. ಆ ಪವಾಡವನ್ನೇ ನಾನು ಪ್ರಪಂಚಕ್ಕೆ ಪ್ರಚಾರ ಮಾಡಿ ನಾನೊಬ್ಬ ದೊಡ್ಡ ಗುರು, ನಾನು ಎಲ್ಲರಿಗೂ ಎಲ್ಲವನ್ನ ಕೊಡ್ತೀನಿ ಅಂತ ಮಾಡ್ತೀನಿ ಅಂತ ಹೇಳಿ ನಾನು ಒಬ್ಬ ಯೋಗ ಸನ್ಯಾಸಿ ಅಂತ ಹೇಳ್ಕೊಂಡು ಹೋದ್ರೆ ಏನಾಗುತ್ತೆ? ಇದಕ್ಕೆ ಜನ ಏನ್ ಮಾಡ್ತಾರೆ? ಬೆರಗಾಗಿ ಆ ಪವಾಡದ ಹಿಂದೆ ಹೋಗ್ತಾರೆ. ಅವಾಗ ನಿಮಗ್ ಗೊತ್ತಿರ್ಬೋದು, ಗಣಪತಿ ಹಾಲ್ ಕುಡಿತು ಅನ್ನೋದೊಂದು ಮಾಡೋದು ದೊಡ್ಡ ಪವಾಡ. ಅದು ಗಣಪತಿಗೆ ಎಷ್ಟು ಹಾಲು ಹಾಕಿದ್ರು ಕುಡಿತದೆ. ಎಲ್ಲಿಂದ ಕುಡಿತದೆ ಗಣಪತಿ? ಇದ್ರ ಬಗ್ಗೆ ನಮ್ಗೆ ಯಾರಿಗೂ ಚಿಂತನೆ ಎಷ್ಟು ಅಜ್ಞಾನ ಅಂತಂದ್ರೆ, ಆ ಗಣಪತಿ ಹಾಲು ಕುಡಿತು, ನಿಜವಾಗ್ಲೂ ರೀ ಹಾಲು ಕುಡಿತು. ಎಷ್ಟು ಲೀಟರ್ ಗಟ್ಲೆ ಹಾಲುಗಳು ಕೊಟ್ರು ಹಿಂದ್ಗಡೆ ಒಂದು ಪೈಪ್ ಇಟ್ಟು ಹಾಲಲ್ಲಿ ಹೋಗ್ತಾ ಇದ್ದಿದ್ದನ್ನ ಯಾರು ಗಮನಿಸ್ಕೊಂಡೇ ಇಲ್ಲ. ನಿಜವಾಗ್ಲೂ ನಾವು ಹಾಕುದ್ರಿ ಹಾಲು ಕುಡಿತು, ಎಷ್ಟು ಪವಾಡ ಅಲ್ವೇನ್ರಿ? ಎಷ್ಟು ನೋಡಿ ಭಗವಂತ ಇದ್ ಮಾಡದ ಅಂತೀವಿ. ನಿಜವಾಗಿಯೂ ಗಣಪತಿ ಹಾಲನ್ನ ಕುಡ್ದಿದ್ದೆ ಆಗಿದ್ರೆ ಯಾರು ಅಷ್ಟು ಲೀಟರ್ ಹಾಲೇ ಕೊಡ್ತಾ ಇರ್ಲಿ. ಎಲ್ಲ ಗಣಪತಿಗೆ ಕೊಟ್ಬಿಟ್ರೆ ನಾಳೆ ನನ್ ಜೀವನಕ್ಕೆ ನಾನೇನ್ ಮಾಡ್ಬೇಕು? ಎಲ್ಲಾ ದುಡ್ಡು ಅದಕ್ಕೆ ಖಾಲಿ ಆಗ್ಬಿಟ್ರೆ ನಾಳೆ ನನ್ ಜೀವನ ಹೇಗ್ ರೂಪಿಸ್ಕೊಳಕ್ ಆಗತ್ತೆ? ಎಲ್ರು ಜಿಪುಣತನ ಮಾಡ್ಬಿಡೋರು. ಅದಕ್ಕೆ ಭಗವಂತ ಆ ಪ್ರಸಾದವನ್ನ, ಅದರೊಳಗಿರುವ ಸಾರವನ್ನ ತಗೊಂಡು ಮತ್ತೆ ಆ ಪದಾರ್ಥದಲ್ಲಿ ಆ ಸಿಹಿಯಾದ ಸಾರವನ್ನ ತುಂಬಿ ನಮಗೆ ಮತ್ತೆ ಪ್ರಸಾದವಾಗಿ ಕೊಡ್ತಾನೆ. ಈ ರೀತಿ ಇರೋದ್ರಿಂದಲೇ ಜಗತ್ತು ನಡೀತಾ ಇದೆ. ಭಗವಂತ ನಿಜವಾಗ್ಲೂ ಈಗ ಎಲ್ಲ ಸ್ವೀಕರಿಸ್ಬಿಟ್ಟಿದ್ರೆ ಯಾರು ಸಹ ಈ ರೀತಿ ಎಲ್ಲವನ್ನ ಇಟ್ಟು ಪೂಜೆ ಮಾಡ್ತಾನೆ ಇರ್ಲಿಲ್ಲ. ನಿಜವಾದ ಭಕ್ತಿ, ನಿಜವಾದ ಶ್ರದ್ಧೆ ಹಿಂದೆ ನಾವು ಹೋಗ್ಬೇಕು, ಪವಾಡದ ಹಿಂದೆ ಹೋಗ್ಬಾರ್ದು. ಆ ಪವಾಡವನ್ನ ಬಿಡ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ಒಳ್ಳೆಯ ಕೆಲಸಗಳಿಗೆ, ತಪಸ್ಸುಗಳಿಗೆ ಸಿದ್ಧಿಸುವ ಫಲವನ್ನ ಸ್ವೀಕರಿಸೋದಕ್ಕೆ ಅರ್ಹನಾದವನು ಎಲ್ಲಾ ಲೋಕಗಳಿಗೂ ಇರ್ತಾನೆ, ಜೀವರಾಶಿಗಳಿಗೆ ಆತ್ಮೀಯನಾಗಿರ್ತಾನೆ. ಆ ಪರಮಾತ್ಮ ಅವನೇ ಅಪಾರ ದಯಾಮಯನು ಆಗಿರುವವನು. ಈ ರೀತಿ ಇದ್ರೆ ಮನುಷ್ಯನು ಶಾಂತಿಯನ್ನ ಪಡೆಯುತ್ತಾನೆ ಅಂತಕ್ಕಂಥದ್ದೇ ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನಮ್ಗೆ ಗೊತ್ತಾಯ್ತಲ್ಲ. ಸನ್ಯಾಸ ಎಂದರೆ ತ್ಯಾಗವೇ ಅರ್ಥ. ಕರ್ಮ ತ್ಯಾಗವನ್ನ ಪ್ರಾರಂಭದಿಂದಲೇ ಮಾಡಕ್ಕಾಗಲ್ಲ. ನಿಷ್ಕಾಮ ಕರ್ಮವನ್ನ ಮಾಡ್ತಾ ಆತ್ಮಸ್ಥಿತಿಯನ್ನು ಹೊಂದಿ ಸನ್ಯಾಸ ಭಾವವನ್ನ ತಂದುಕೊಂಡು ಆ ಕರ್ಮ ಸನ್ಯಾಸಕ್ಕಿಂತಲೂ ಕರ್ಮಯೋಗ ಶ್ರೇಷ್ಠ ಅಂತ ತಿಳ್ಕೊಂಡು, ಸನ್ಯಾಸ ಅಂದ್ರೂ ಅದೇ, ಕರ್ಮಯೋಗ ಅಂದ್ರೂ ಒಂದೇ. ಕೆಟ್ಟದನ್ನ ಬಿಡಬೇಕು, ಉತ್ತಮವಾದ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು. ಅದನ್ನೇ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು. ನಿರ್ಮಲವಾದ ಹೃದಯ, ಮನಸ್ಸನ್ನ ಸ್ಥಿರವಾಗಿರಿಸ್ಕೊಳ್ತಕ್ಕಂಥದ್ದು, ಇಂದ್ರಿಯನ ಹತೋಟಿಯಲ್ಲಿರ್ತಕ್ಕಂಥದ್ದು, ಈ ಲೋಕವೆಲ್ಲವೂ ಪರಮಾತ್ಮನಿಂದಲೇ ಕೂಡಿರ್ತಕ್ಕಂಥದ್ದು. ಎಲ್ಲವೂ ಸಹ ನನ್ನಿಂದ ಅಲ್ಲ ನಿನ್ನಿಂದ ಅಂತಕ್ಕಂಥ ಭಾವವನ್ನ ತಂದುಕೊಂಡು ಮನಸ್ಸನ್ನ ನಿಗ್ರಹ ಮಾಡಿಕೊಂಡು ಜೀವನ ವಿಧಾನವನ್ನ ರೂಪಿಸಿಕೊಂಡು ಒಳ್ಳೆಯ ಕರ್ಮ ಸನ್ಯಾಸ ಯೋಗವನ್ನ ಸಾಧನೆ ಮಾಡಿದ್ರೆ ನಿಷ್ಕಾಮ ಕರ್ಮವೇ ಸನ್ಯಾಸ ಯೋಗವಾಗುತ್ತದೆ. ಕರ್ಮದಲ್ಲಿ ನಾನೆಂಬ ಅಪೇಕ್ಷೆ ಇಲ್ಲದೆ ಎಲ್ಲವೂ ಭಗವಂತನೇ ಮಾಡಿಸ್ತಾ ಇರ್ತಕ್ಕಂಥ ಕರ್ಮಾನ ಭಾವ ನನಗ್ ಬಂತು ಅಂದ್ರೆ ಅದೇ ನಿಜವಾದ ಕರ್ಮ ಸನ್ಯಾಸ ಯೋಗ ಅಂತಕ್ಕಂಥದನ್ನ ಪೂರ್ಣವಾಗಿ ಭಗವಂತ ಇಲ್ಲಿ ಸ್ಪಷ್ಟಪಡಿಸಿದ್ದಾನೆ. ಈ ರೀತಿಯಾಗಿ ನಾವು ಸಹ ಪ್ರತಿನಿತ್ಯ ಜೀವನದಲ್ಲೂ ಸಹ ಮಾಡುವ ಎಲ್ಲ ಕರ್ಮಗಳು, ಕರ್ತವ್ಯಗಳು ಆದಷ್ಟು ನಿಷ್ಕಾಮ ಕರ್ಮದಲ್ಲಿ ಮಾಡ್ತಾ ಆಗಮ ಕರ್ಮಕ್ಕೆ ಜಾಗವಿಲ್ಲದಂತೆ ಎಲ್ಲವೂ ತ್ಯಾಗಮಯ ಸನ್ಯಾಸ ಯೋಗ ಆಗ್ತಾ ಇದೆ. ಭಗವಂತನೇ ಮಾಡಿಸ್ತಾ ಇದ್ದಾನೆ. ಕೇವಲ ನಾನು ಪಾತ್ರಧಾರಿ ಅಷ್ಟೇ. ಅವನೇನು ನನ್ನ ಪಾಲಿಗೆ ಕೊಟ್ಟಿದ್ದಾನೆ ಆ ಕರ್ತವ್ಯವನ್ನ ಪ್ರೀತಿಯಿಂದ, ಒಳ್ಳೆ ಮನೋಭಾವದಿಂದ, ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಮಾಡ್ಬಿಟ್ರೆ ಇದೇ ನಿಜವಾದ ಕರ್ಮ ಸನ್ಯಾಸ ಯೋಗ. ಆ ಸಾಧನೆ ನಮ್ಮಲ್ಲೂ ಮಾಡಿಸ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ಕರ್ಮ ಸನ್ಯಾಸ ಯೋಗದ ಚಿಂತನಾ ಸರಣಿಯನ್ನ ಭಗವಂತನ ಪಾದ ಪದ್ಮಗಳಲ್ಲೂ ಹಾಗೂ ಪೂಜ್ಯ ಮಾತಾಜಿವರಾಗಿರ್ತಕ್ಕಂಥ ರಾಜೇಶ್ವರಕ್ಕನವರ ಪಾದ ಪದ್ಮಗಳಲ್ಲೂ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಅರ್ಪಿತ ಮಾಡೋಣ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಗುರುದೇವ, ಜೈ ವಾಸವಿ. ಓಂ ನಮೋ ನಾರಾಯಣ. ಇಲ್ಲಿಯವರೆಗೂ